ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರೈತರ ಕನಸಾಗಿರುವಂತಹ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ. ಶಾಸಕ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರ ಅಣತಿಯಲ್ಲಿಯೇ ಈ ಕಾಮಗಾರಿ ನಡೆಯುತ್ತಿದ್ದು, ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಕಾಮಗಾರಿಯಲ್ಲಿ ಯಾವುದೇ ರೀತಿಯಾಗಿ ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಎಂಸ್ಯಾಂಡ್ ಬಳಕೆ ಮಾಡುತ್ತಿದ್ದಾರೆ. ಆದ್ದರಿಂದ ಸಚಿವರ ಗಮನಕ್ಕಿದ್ರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಡಾಕ್ಟರ್ ಅಜಯ್ ಸಿಂಗ್ ಅವರು ನೀಡಬೇಕು ಅಂತ ರೈತ ಮುಖಂಡರಾದ ಮಾತಗೌಡ ನಂದಿಹಳ್ಳಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಬಿಸಿ 148 ಕೋಟಿ, ಜೆಬಿಸಿ ವಿಭಾಗ 153 ಕೋಟಿ ಸಂಪೂರ್ಣ ಕಾಮಗಾರಿಯಲ್ಲಿ ಎಂಸ್ಯಾಂಡ್ ಬಳಕೆ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಚೀಫ್ ಇಂಜಿನಿಯರ್ಗೆ ಮನವಿ ಮಾಡಿದರೂ ಕೂಡ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ. ಬೆಣ್ಣಾತುರ ಯೋಜನೆಯಂತೆ ಮಲ್ಬಾದ್ ಏತ್ ನೀರಾವರಿ ಯೋಜನೆ ಹಳ್ಳ ಹಿಡಿಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ರಾಜೀನಾಮೆ ನೀಡಬೇಕೆಂದು ಪೋಸ್ಟರ್ ಬಿಡುಗಡೆ ಮಾಡಿದರು. ಮಲ್ಲಾಬಾದ್ ಏತ್ ನೀರಾವರಿ, ಈ ಮಲ್ಲಾಬಾದ್ ಏತ್ ನೀರಾವರಿ ಇವತ್ತು ಸುಮಾರು ಒಂದು 40 ವರ್ಷಗಳ ಹೋರಾಟ ಪರ್ಯಂತವಾಗಿ ಹಿಂದಿನ ಹೋರಾಟಗಾರರು ಮತ್ತು ಈಗಿನ ಹೋರಾಟಗಾರರು ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ಇವತ್ತು ಪತ್ರಿಕಾ ಮಾಧ್ಯಮದವರು ಸಾಕಷ್ಟು ಸಲ ಸುದ್ದಿ ಮಾಡಿರಿ. ಈ ಹೋರಾಟದಾಗ ನಿಮ್ಮದು ಇವತ್ತು ಎಲ್ಲ ಮಾಧ್ಯಮ ಸೋದರದೂ ಒಂದು ನಾವು ಹೋರಾಟ ಅಂತ ತಿಳ್ಕೊಂಡೇ ಭಾವಿಸಿವಿ. ಸುದೀರ್ಘವಾಗಿ ಹೋರಾಟ ಮಾಡಿದ ನಂತರ ಇವತ್ತು ಮಲ್ಲಾಬಾದ್ ಏತ್ ನೀರಾವರಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕು ಹಾಗೂ ಇವತ್ತು ಕೆಂಬೈ ರೈತರಿಗೆ ಏನಪ್ಪ ಅಂತಂದ್ರೆ ಒಂದು ಲಭ್ಯವಾಗಿ ಸುಮಾರು 384 ಕೋಟಿ ಇದ್ದದ್ದು ಅಬೋವ್ ಏನಪ್ಪ ಅಂತಂದ್ರೆ 10-15 ಕೋಟಿ ಎಕ್ಸ್ಟೆನ್ಷನ್ ಮಾಡಿ ಸುಮಾರು ಒಂದು 400 ಕೋಟಿಗೆ ಬಂದು ನಿಂತಂಥ ಇದು ಕಾಮಗಾರಿ. ಈ ಕಾಮಗಾರಿ ಒಂದು ಪ್ಯಾಕೇಜ್ JBC 148, MBC 153 ಕೋಟಿ ಮತ್ತು JBC 2 ವಿಭಾಗದಲ್ಲಿ ಒಂದು 60 ಕೋಟಿ, ಈ ರೀತಿ ಒಂದು ಲಿಫ್ಟ್ 1, ಲಿಫ್ಟ್ 2, ಲಿಫ್ಟ್ 3 ಈ ರೀತಿ ಏನಪ್ಪ ಅಂತಂದ್ರೆ 3 ಒಂದು ವಿಭಾಗಗಳನ್ನು ಮಾಡಿ ಇವತ್ತು ಈ ಕೆಲಸ ಹೆಂಗಲ್ಲತ್ತದಪ್ಪ ಅಂತಂದ್ರೆ ಇವತ್ತು ಎಂಸ್ಯಾಂಡನ ಹೆಸರಿನಲ್ಲಿ ಆ್ಯಕ್ಚುಲಿ ಇವತ್ತು ಅಗ್ರಿಮೆಂಟ್ದಾಗ ಏನಪ್ಪ ಅಂತಂದ್ರೆ ರಿವರ್ಸ್ ಹ್ಯಾಂಡ್ ಹಾಕ್ಬೇಕಂತೇಳಿ ಇವತ್ತು ಅಗ್ರಿಮೆಂಟ್ ಅದ. ಅಗ್ರಿಮೆಂಟ್ ಕಾಪಿ ಕೇಳಿದ್ರು ನಮಗೆ ಕೊಡ್ತಾ ಇಲ್ಲ ಅವರು. ಇವತ್ತು ಎಂಸ್ಯಾಂಡ್ ಹೆಸರಿನಾಗ ಏನಪ್ಪ ಅಂತಂದ್ರೆ ಇವತ್ತು ಕಂಕರ್ ಮಷಿನ್ದಾಗ ಸಿಗ್ತಕ್ಕಂಥ ಡಸ್ಟ್ ಏನಪ್ಪ ಅಂದ್ರೆ ಇವತ್ತು ಹಾಕಿ ಮಾಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಇವತ್ತು JBCದವರಾಗಲಿ MBCದವರಾಗಲಿ ಇವತ್ತು ನಾವು ಶಾಸಕರಿಗಾಗಲಿ ಮತ್ತು ಹಿರಿಯ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದೆವು. ಕೆಲಸ ಏನಪ್ಪ ಅಂದ್ರೆ ಕಳಪೆ ಕಾಮಗಾರಿ ಮಾಡ್ಲತ್ತಾರ, ಈ ಅಧಿಕಾರಿಗಳು ಏನಪ್ಪ ಅಂದ್ರೆ ವರ್ಗಾವಣೆ ಮಾಡಿರಿ, ಬೇರೆ ಅಧಿಕಾರಿಗಳಿಗೆ ಏನದ ಇಲ್ಲಿ ತಂದು ಕೂಡಿಸ್ರಿ ಅಂತೇಳಿ ಶಾಸಕರಿಗೆ ಒಂದು 4-5 ಸಾರಿ ಮನವಿ ಮಾಡಿದೆವು. ಇದಕ್ಕೆ ಸಂಬಂಧಪಟ್ಟ ಚೀಫ್ ಇಂಜಿನಿಯರಿಗೆ ಸುತ್ತಾಗ ನಾವು ಬೀಗುಡಿಗೆ ಹೋಗಿ ಮನವಿ ಮಾಡಿದೆವು. MD ಅವ್ರಿಗೆ ಮನವಿ ಯಾವುದೇ ಪ್ರಯೋಜನ ಆಗಿಲ್ಲ. ಮತ್ತು ಅನೇಕ ಬಾರಿ ಹೋರಾಟ ಕೂಡ ಮಾಡಿದೆವು. ಇವತ್ತು ಚಿಗರಳ್ಳಿಗೆ ಮತ್ತೇನಪ್ಪ ಅಂತಂದ್ರೆ ಕೆಲವರು ಕ್ರಾಸಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇವತ್ತು ಡಿಸ್ಟ್ರಿಬ್ಯೂಟರ್ಗಳಾಗಲಿ ಲ್ಯಾಟ್ರಲ್ಗಳಾಗಲಿ ಸಬ್ ಲ್ಯಾಟ್ರಲ್ಗಳು ಇವತ್ತು ಮಾಡಿದ್ದೇ ಒಂದು 4 ಕಿಲೋಮೀಟ್ರ್ ಕೆಲಸ ಇವತ್ತು 10 ಕೋಟಿ ಬಿಲ್ ಬರೋದು ಕಿಸಿಂದ ಏನಪ್ಪ ಅಂತಂದ್ರೆ ಬಿಲ್ ಮಾಡ್ಕೊತ ಪ್ರಯತ್ನ ಇವತ್ತು ಭ್ರಷ್ಟ ಅಧಿಕಾರಿಗಳು ಮತ್ತೇನಪ್ಪ ಅಂತಂದ್ರೆ ಭ್ರಷ್ಟ ಗುತ್ತೇದಾರ ಅವ್ರ ಜೊತೆ ಏನಪ್ಪ ಅಂತಂದ್ರೆ ನಮ್ಮ ಶಾಸಕರು ಇವರು ಒಂದು ಭ್ರಷ್ಟರೇ ಇವರು. ಯಾಕಪ್ಪ ಅಂತಂದ್ರೆ ಇವತ್ತು ಮಲ್ಲಾಬಾದ್ ಏತ್ ನೀರಾವರಿಗೆ ನಾವು ಏನು ಪ್ರಯತ್ನ ಪಟ್ಟೀವಿ ಆ ಪ್ರಯತ್ನ ಪಟ್ಟದ್ದು ಪ್ರತಿಫಲ ನಮಗೆ ಸಿಗಲಾಗ್ಯದ. ಇವತ್ತು ಒಂದು ಒಳ್ಳೆ ಉತ್ತಮ ಕಾಮಗಾರಿ ಆದ್ರೆ ಏನಪ್ಪ ಅಂತಂದ್ರೆ ಒಂದು ನೀರು ಏನಪ್ಪ ಅಂತಂದ್ರೆ ಸರಳವಾಗಿ ರೈತರ ಹೊಲಗಳಿಗೆ ಹೋಗೋಂಥ ಒಂದು ಕೆಲಸ ಆಗ್ತದೆ. ಇವತ್ತು ಹಿಂದೆ ಏನಪ್ಪ ಅಂದ್ರೆ ಬೆಣ್ಣೆ ತೋರ ಏನಪ್ಪ ಅಂದ್ರೆ ಒಂದು 300 ಕೋಟಿದೆ ನಿಂತು ಆ ಬೆಣ್ಣೆ ತೋರ ಈಗ ಆ ಯೋಜನೆನೇ ಫೇಲ್ ಆಗಿ ಹೋಯ್ತು. ಮುಂದೆ ಹೋಗೋ ನೀರು ಹಿಂದೆ ಬರ್ಲತ್ತವ, ಕಸ ಬೆಳೆದಲ್ಲಿ ಆ ಒಂದು ಯೋಜನೆ ದಾರಿ ಇದು ಇವತ್ತು ಮಲ್ಲಾಬಾದ್ ಹಿಡಿಯೋಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ನಾವು ಒಂದು ಮನವಿ ಮಾಡ್ಕೊಳತ್ತೀವಿ. ಇದು ಮಲ್ಲಾಬಾದ್ ಏತ್ ನೀರಾವರಿ ಈ ಭ್ರಷ್ಟ ಅಧಿಕಾರಿಗಳ ಜೊತೆ ನೀವೇನು ಶಾಮೀಲಾಗಿರಿ, ಇದು ಏನಪ್ಪ ಅಂತಂದ್ರೆ ಇದು ಸರಿಯಲ್ಲ. ಈ ಅಧಿಕಾರಿಗಳಿಗೆ AW ಆಗಲಿ ಡಬ್ಲ್ಯೂ ಮತ್ತು ಜೈಗಳಿಗೆ ಏನದ ಕೂಡಲೇ ಸಸ್ಪೆಂಡ್ ಮಾಡಿರಿ, ಇಲ್ಲಾಂದ್ರೆ ವರ್ಗಾವಣೆ ಮಾಡಿರಿ.
ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೊಸ ಮಂದಿಗೆ ಅಲ್ಲಿ ಜಾಗ ಖಾಲಿ ಮಾಡಿಸ್ರಿ. ಇಲ್ಲಿಲ್ಲಪ್ಪ ಅಂತಂದ್ರೆ ನೀವು ರಾಜೀನಾಮೆ ಕೊಡಬೇಕು. ಈಗ ಅದು ಒಂದೇ ಕೆಲಸ. ಈಗ ನಾವು ಅನೇಕ ಬಾರಿ ಹೋರಾಟ ಮಾಡಿದೆವು. ಇವತ್ತು ನಾವು ಅದಕ್ಕೇನಪ್ಪ ಅಂದ್ರೆ ಭೀತಿ ಪತ್ರ ಮಾಡ್ಕೊಂಬಂದು ಇವತ್ತು ಈ ಮಲ್ಲಾಬಾದ್ ಏತ ನೀರಾವರಿ ಕಳಪೆ ಕಾಮಗಾರಿಗಳು ರೂವಾರಿಗಳೇ ನೀವು ಇರಿ, ಅದಕ್ಕೇನದ ನೀವು ರಾಜೀನಾಮೆ ಕೊಡಬೇಕು. ಈ ಸಚಿವ ಸ್ಥಾನಕ್ಕೆ ನೀವು ಯೋಗ್ಯತೆ ಇಲ್ಲ. ಮಲ್ಲಾಬಾದ್ ಏತ ನೀರಾವರಿ ಸಕ್ಸಸ್ ಆದರೆ ನಿಮ್ಗೆ ಯೋಗ್ಯತೆ, ಫೇಲ್ ಆದರೆ ಏನಪ್ಪ ಅಂದ್ರೆ ಯೋಗ್ಯತೆ ಇಲ್ಲ ನಿಮಗೆ ಸಚಿವ ಸ್ಥಾನದ ನೀವು ಮುಂದುವರಿಬೇಕಂದ್ರೆ. ನೀವು ಮಲ್ಲಾಬಾದ್ ಏತ ನೀರಾವರಿ ಸಕ್ಸಸ್ ಮಾಡಿದ್ರಪ್ಪ ಅಂದ್ರೆ ಯೋಗ್ಯತೆ ಅದ. ನೀವು ಆ ಯೋಗ್ಯತೆನೇ ಕಳ್ಕೊಂಡ್ರಿ ಕಳಪೆ ಕಾಮಗಾರಿ ಮಾಡಿಸ್ಲಕ್ಕ ಹಚ್ಚಿ. ಅದಕ್ಕೇನಪ್ಪ ಅಂತಂದ್ರೆ ನೀವು ತಕ್ಷಣ ಏನದ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕು. ಇದಿಲ್ಲಪ್ಪ ಅಂತಂದ್ರೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತೇನಪ್ಪ ಅಂತಂದ್ರೆ ಒಂದು ಸ್ಟೀಲ್ ಆಗಲಿ ಸಿಮೆಂಟ್ ಆಗಲಿ ಇದ್ರ ಬಗ್ಗೆ ಏನದ ಸ್ವಲ್ಪ ನಮ್ಮ ಮಂಜುಳಾ ಭಜಂತ್ರಿ ಅವರು ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ಮಂಜುಳಾ ಭಜಂತ್ರಿ ಅವರು ಮಾತನಾಡಿ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ದೇವಮ್ಮ, ಸುಶೀಲಾ ಭಜಂತ್ರಿ, ಲಾಳೆ ಸಾಹೇಬ್, ಸಿದ್ದರಗೌಡ ರಾಜ, ಜ್ಯೋತಿ ಬಸು ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.